ಕಳೆದುಕೊಂಡಿರುವಂತದ್ದು. ಈಗ ಪತಿಯ ಪಾರ್ಥಿವ ಶರೀರದ ಜೊತೆಗೆ ಹುಟ್ಟೂರಿಗೆ ಅವರು ಹೋಗ್ತಾ ಇದ್ದಾರೆ. ಅರವಿಂದ್, ಬಹಳ ಪ್ರಮುಖವಾಗಿ ಇಡೀ ದೇಶವೇ ಖಂಡಿಸ್ತಾ ಇರುವಂತಹ ಘಟನೆ ಇದು. ಅದಕ್ಕೂ ಹೆಚ್ಚಿನ ಇದಂದ್ರೆ ಇಡೀ ವಿಶ್ವವೇ ಕೂಡ ಖಂಡಿಸ್ತಾ ಇರುವಂತಹ ಘಟನೆ ಇದು. ಸದ್ಯ ಈಗ ಗಮನಿಸ್ತಾ ಇದ್ವಿ, ಇವತ್ತು ಸರ್ವಪಕ್ಷ ಸಭೆ ಕೂಡ ಕರೆಯಲಾಗಿದೆ. ಇವತ್ತು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿ ಸಂಗತಿ. ಜೊತೆಗೆ ಈಗ ಈ ವಿಚಾರಕ್ಕೆ ಬರೋದಾದ್ರೆ, ಈಗ ಸದ್ಯ ಮೃತದೇಹವನ್ನ ಶಿವಮೊಗ್ಗಕ್ಕೆ ಕೊಂಡೊಯ್ಯಲಾಗ್ತಾ ಇರುವಂತದ್ದು, ಮಂಜುನಾಥ ರಾವ್ ಅವರ ಮೃತದೇಹ. ಸದ್ಯ ಈಗ ಅಲ್ಲೂ ಕೂಡ ಒಂದು ಅರ್ಧ ದಿವಸ ಸ್ವಯಂಕೃತವಾಗಿ ಬಂದ್ ಮಾಡಲಾಗುತ್ತೆ ಶಿವಮೊಗ್ಗವನ್ನ. ಎಷ್ಟೊಂದು ದೇಶ ಪ್ರೇಮಿಗಳು ಇರುವಂತಹ ನಮ್ಮ ದೇಶ, ಆದರೆ ಈ ದೇಶದ ವಿರುದ್ಧ ದೇಶದ್ರೋಹಿಗಳ ಅಟ್ಟಹಾಸವನ್ನ ನಿರ್ನಾಮ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಏನ್ ಕ್ರಮ ತೆಗೆದುಕೊಳ್ಳಬಹುದು ಅಂತ ಅನ್ನಿಸ್ತಾ ಇದೆ. ಅರವಿಂದ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದು ಕಡೆ ಮಂಜುನಾಥ್ ರಾವ್ ಅವರ ಮೃತದೇಹವನ್ನ ಶಿವಮೊಗ್ಗಕ್ಕೆ ಕೊಂಡೊಯ್ತಾ ಇರುವಂತಹ ದೃಶ್ಯವನ್ನ, ಇನ್ನೊಂದು ಕಡೆಯಲ್ಲಿ ಭರತ್ ಅವರ ಮೃತದೇಹವನ್ನ ಮತ್ತಿಕೆರೆಗೆ ಕೊಂಡೊಯ್ಯಲಾಗುತ್ತೆ. ಸೊ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಸೊ ಅದಾದ ನಂತರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಜೊತೆಗೆ ನೀವು ಕೂಡ ಗಮನಿಸ್ತಾ ಇರಬಹುದು, ಸಾಕಷ್ಟು ಸಾರ್ವಜನಿಕರು ಸೇರಿದ್ದಾರೆ. ಸಾರ್ವಜನಿಕರು ಅನ್ನೋದಕ್ಕಿಂತ ಇವರೆಲ್ಲರೂ ಕೂಡ ದೇಶ ಪ್ರೇಮಿಗಳು, ಜೊತೆಗೆ ರಾಜಕಾರಣಿಗಳು ಕೂಡ ಸೇರಿದ್ದಾರೆ. ಜೊತೆಗೆ ಡಿಸಿ ಅವರು ಕೂಡ ಇದ್ದಾರೆ, ಕುಟುಂಬಸ್ಥರ ಮೃತದೇಹವನ್ನ ಹಸ್ತಾಂತರ ಮಾಡುವಂತಹ ಸಂದರ್ಭದಲ್ಲಿ. ಜೊತೆಗೆ ನೀವು ಕೂಡ ಗಮನಿಸ್ತಾ ಇರಬಹುದು, ರೋಡ್ ಮುಖಾಂತರ ಈಗ ಶಿವಮೊಗ್ಗಕ್ಕೆ ಹೋಗ್ತಾ ಇರುವಂತಹ ದೃಶ್ಯ. ಮಂಜುನಾಥ್ ರಾವ್ ಅವರ ಮೃತದೇಹವನ್ನ ಶಿವಮೊಗ್ಗಕ್ಕೆ ಕೊಂಡೊಯ್ತಾ ಇರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಭರತ್ ಭೂಷಣ್ ಅವರ ಮೃತದೇಹವನ್ನ ಮತ್ತಿಕೆರೆಗೆ ಕೊಂಡೊಯ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆ ಭರತ್ ಭೂಷಣ್ ಅವರ ಸೋದರ ಮಾವ ಅವರು ಹೇಳ್ತಾ ಇರುವಂತದ್ದು, ಮಧ್ಯಾಹ್ನ 3 ಗಂಟೆಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಈ ಒಂದು ಅನಾಮಧೇಯ ಕೃತ್ಯಕ್ಕೆ ಇಡೀ ವಿಶ್ವನೇ ಖಂಡಿಸ್ತಾ ಇದೆ. ಭಾರತದ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು, ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು, ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಅವರು ವಿಶ್ವವೇ ಇಂತಹ ಕೃತ್ಯವನ್ನ ಮಾಡ್ತಕ್ಕಂಥ, ಅವರು ಎಷ್ಟೇ ದೊಡ್ಡವರಾದರೂ ಕೂಡ ಅವರಿಗೆ ತಕ್ಕಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಒಂದು ಏನು ಇನ್ನೋಸೆಂಟ್ ಅನ್ನ ನಿಲ್ಲಿಸಿಕೊಂಡು ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಗುಡ್ಡೆ ಇಟ್ಟು ಹೊಡೆದು ಸಾಯಿಸಿರ್ತಕ್ಕಂಥ ಇದೊಂದು ಅನಾಮಧೇಯ ಕೃತ್ಯ ಈಗಾಗಲೇ 2 ಗಾಡಿಗಳು ಕೂಡ ಬಂದಿದೆ. ಅವರವರ ಮನೆಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಒಟ್ಟಾಗಿ ಮಾಡಿದ್ದಾರೆ. ನಾನು ಇಂಥ ಒಂದು ಸಂದರ್ಭದಲ್ಲಿ ನಾನು ಒಂದೇ ಒಂದು ಸತ್ಯ, ಈ ದೇಶದ ಸಾರ್ವಭೌಮತೆಗೆ, ಈ ದೇಶದ ಏಕತೆಗೆ, ಈ ದೇಶ ಎಲ್ಲ ಒಂದ್ ಕಡೆ ಏನೆಲ್ಲ ಅಸ್ಥಿರ ಮಾಡಬಹುದು ಅಂತ ಏನಾರಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಇದೊಂದು ಯಾರು ಪಾಕಿಸ್ತಾನಕ್ಕೆ ಇದೊಂದು ಎಚ್ಚರಿಕೆ ಗಂಟೆ. ಇದನ್ನ ಅರ್ಥ ಮಾಡಿಕೊಂಡು ನಡೀಲಿಲ್ಲ ಅಂದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಕೂಡ ಇದಾಗಿದೆ. ಏನಿವತ್ತು ನಮ್ಮ ದೇಶದ ನಾಗರಿಕರನ್ನ, ಮುಕ್ತರನ್ನ ಏನಿದು ಒಂದು ರೀತಿ ಕೊಲೆ ಅಂದ್ರೆ ತಪ್ಪಾಗಲಾರದು. ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಉಗ್ರರಿಗೆ ನಾವು ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಆಗ್ತಾ ಇದೆ. ಅವ್ರು ಎರಡು ಈ ಒಂದು ಅನಾಮಧೇಯ ಕೃತ್ಯಕ್ಕೆ ಇಡೀ ವಿಶ್ವನೇ ಖಂಡಿಸ್ತಾ ಇದೆ. ನೋಡಿ, ಸೋಮಣ್ಣ ಅವರು ಹೇಳ್ತಾ ಇರುವಂತ ಮಾತುಗಳನ್ನ ನಾವು ಕೇಳ್ತಾ ಇದ್ವಿ. ಸೋಮಣ್ಣ ಅವರು ಹೇಳ್ತಾ ಇರುವಂತದ್ದು, ಇಡೀ ವಿಶ್ವವೇ ಇದನ್ನ ಖಂಡಿಸ್ತಾ ಇದೆ. ಇದನ್ನ ಯಾರು ಕೂಡ ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಸಹಿಸಿಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ, ಆ ಭಯೋತ್ಪಾದಕರನ್ನ ನಿರ್ನಾಮ ಮಾಡಿದ ನಂತರ ನಮಗೆ ಸ್ವಲ್ಪ ಮಟ್ಟಿಗೆ ಆತ್ಮತೃಪ್ತಿ ಆಗತ್ತೆ. ಆದ್ರೆ ಇಂತಹ ಕೈ ಘಟನೆಯನ್ನ ನಾವು ಮರೆಯೋಕ್ಕಾಗಲ್ಲ. ಪಾಪ ಯಾರಿಗೋ ತಾಯಿಗೆ ಮಗ, ಇನ್ಯಾರ್ದೋ ಹೆಂಡತಿಗೆ ಗಂಡ, ಇನ್ಯಾರ್ದೋ ಮಗನಿಗೆ ತಂದೆ, ಬಿಟ್ಟು ಹೇಗೆ ಮರೆಯೋಕ್ಕಾಗತ್ತೆ? ಸೊ ಇಂತಹ ಈ ಘಟನೆಯನ್ನ ಎಷ್ಟು ವರ್ಷ ಆದ್ರೂ ಕೂಡ ಮರೆಯೋಕ್ ಆಗೋದೇ ಇಲ್ಲ.
ಸದ್ಯ ಈಗ ಮಂಜುನಾಥ್ ರಾವ್ ಅವರ ಮೃತದೇಹವನ್ನ ಆಂಬ್ಯುಲೆನ್ಸ್ ಮುಖಾಂತರ ಕೊಂಡೊಯ್ತಾ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಈ ಒಂದು ಸರ್ಕಾರಿ ವಾಹನ ಏನಿದೆ ಅಲ್ಲಿ ಅದರ ಮುಖಾಂತರ ಪಲ್ಲವಿ ಕೂಡ ಶಿವಮೊಗ್ಗದ ವಿಜಯನಗರದತ್ತ ಪತಿಯ ಪಾರ್ಥಿವ ಶರೀರದ ಜೊತೆಗೆ ಪ್ರಯಾಣಿಸ್ತಾ ಇದ್ದಾರೆ. ಮತ್ತೊಂದೆಡೆ ಪೊಲೀಸ್ ಭದ್ರತೆಯಲ್ಲಿ ಬಿಗಿ ಭದ್ರತೆಯಲ್ಲಿ ಪಾರ್ಥಿವ ಶರೀರವನ್ನ ಕೊಂಡೊಯ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ಮೇನ್ ರೋಡ್ ನ ಮುಖಾಂತರ ಈಗ ಪಾರ್ಥಿವ ಶರೀರ ಒಂದು ಕೊಂಡೊಯ್ತಾ ಇರುವಂತದ್ದು. ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೆ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕಡೆಯದಾಗಿ ಅಂದ್ರೆ ಅಂತಿಮ ನಮನವನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮತ್ತೊಂದು ಕಡೆ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಸದ್ಯ ಈಗ ಮಂಜುನಾಥ್ ರಾವ್ ಅವರ ಒಂದು ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮುಖಾಂತರ ರಸ್ತೆಯ ಮಾರ್ಗವಾಗಿ ಕೊಂಡೊಯ್ತಾ ಇರುವಂತದ್ದು. ಶಿವಮೊಗ್ಗದ ವಿಜಯನಗರದ ಕಡೆಗೆ ಈಗ ಪಾರ್ಥಿವ ಶರೀರವನ್ನ ಕೊಂಡೊಯ್ತಾ ಇರುವಂತದ್ದು. ಪತ್ನಿ ಪಲ್ಲವಿ ಅವರು ಕೂಡ ಈಗಾಗಲೇ ಒಂದು ಭರತ್ ಭೂಷಣ್ ಅವರ ಪಾರ್ಥಿವ ಶರೀರ ಈಗ ಹೆಬ್ಬಾಳಕ್ಕೆ ತಲುಪಿದೆ. ಆಂಬ್ಯುಲೆನ್ಸ್ ಮುಖಾಂತರ ಇದೀಗ ರವಾನೆ ಆಗ್ತಿದೆ. ಒಳಗಡೆ ಕುಟುಂಬಸ್ಥರಿದ್ದಾರೆ, ಮುಂದ್ಗಡೆ ಎಸ್ಕಾಟ್ ಇದೆ, ಹಿಂದ್ಗಡೆ ವಿ ಸೋಮಣ್ಣ, ಮತ್ತೊಂದ್ ಕಡೆ ತೇಜಸ್ವಿ ಸೂರ್ಯ ಇದ್ದಾರೆ. ಯಾಕಂದ್ರೆ ಬೆಳಗ್ಗೆ 3:55ಕ್ಕೆ ಆ ಪಾರ್ಥಿವ ಶರೀರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪಿತು. ಅಲ್ಲಿಂದ ಕೇಂದ್ರ ಸಚಿವರು ತೆರಮೇಲೆ, ಯಾಕಂದ್ರೆ ಕೇಂದ್ರ ಸಚಿವರು ಮತ್ತೊಂದು ಕಡೆ ಸಂಸದ ತೇಜಸ್ವಿ ಸೂರ್ಯ ಕುಟುಂಬಸ್ಥರಿಗೆ ಅಂದ್ರೆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ರು. ಪ್ರಕ್ರಿಯೆ ಇದು ಎಲ್ಲ ಕಂಪ್ಲೀಟ್ ಆಗಿ ಇದೀಗ ಎಸ್ಟಿ ಮಾಲ್ ಹೆಬ್ಬಾಳದ ಎಸ್ಟಿ ಮಾಲ್ ಮುಂಭಾಗದಲ್ಲಿ ಈಗ ಪಾರ್ಥಿವ ಶರೀರ ಹೋಗ್ತಾ ಇದೆ. ಬಿಗಿ ಭದ್ರತೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಕ್ರಮ ಕೈಗೊಂಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬಂದಿದ್ದಾರೆ ಅಂತಿಮ ನಮನ ಸಲ್ಲಿಸೋಕೆ. ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಕೇಂದ್ರ ಸರ್ಕಾರದ ಕಠಿಣ ಕ್ರಮಕ್ಕೆ ತೆಗೆದುಕೊಳ್ಳಬೇಕು, ಉಗ್ರವಾದ ಕಠಿಣ ಕ್ರಮ ಆಗಲೇಬೇಕು. ಒಂದ್ ಕಡೆ ಪಾಕಿಸ್ತಾನಕ್ಕೆ ಇದೀಗ ಕೆಲವು ನಿರ್ಬಂಧಗಳ ಸಹ ಏನು ಕೇಂದ್ರ ಸರ್ಕಾರ ವಿಧಿಸಿದೆ. ಕೆಲವೊಂದು ಉನ್ನತ ಮಟ್ಟ ಸಭೆ ಇದೆ. ಇವತ್ತು ಸಹ ಏನು ಸರ್ವ ಪಕ್ಷಗಳ ಸಭೆ ಇದೆ. ಆ ಸಭೆಯಲ್ಲಿ ಏನೋ ಕಠಿಣ ನಿರ್ಧಾರ ಆಗುತ್ತೆ ಎಂಬುದು ಒಂದ್ ಕಡೆ ಇಡೀ ದೇಶ ಜನ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಪಾಕಿಸ್ತಾನದ ನಂಟು ಇದೆ ಎಂಬುದು ಒಂದ್ ಕಡೆ ಸ್ಪಷ್ಟ ಗೊತ್ತಾಗ್ತಿದೆ. ಯಾಕಂದ್ರೆ ಎನ್ಐಎ ತನಿಖೆ ಆರಂಭವಾಗಿದೆ. ಇದರಲ್ಲಿ ಪಾಕಿಸ್ತಾನದ ನಂಟು ಇದೆ ಎಂಬುದೊಂದು ಕಡೆ ಹೇಳಲಾಗ್ತದೆ. ಹೀಗಾಗಿ ಒಂದ್ ಕಡೆ ನರೇಂದ್ರ ಮೋದಿ ಅವರು ಮತ್ತೊಂದು ಕಡೆ ಅಮಿತ್ ಶಾ ಅವರು ಒಂದ್ ಕಡೆ ಉನ್ನತ ಮಟ್ಟದಲ್ಲಿ ಸಭೆ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಇದೀಗ ಹೆಬ್ಬಾಳದಲ್ಲಿ ಈಗ ಪಾರ್ಥಿವ ಶರೀರ ಮೂವ್ ಆಗ್ತದೆ. ಯಾಕಂದ್ರೆ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ಅವರ ಮನೆ ಇದೆ. ಆ ಮನೆಯಲ್ಲಿ ಸಹ ಮನೆಗೆ ಈಗ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಮತ್ತಿಕೆರೆಗೆ ಮೃತದೇಹ ತಲುಪಲಿದೆ. ಅಲ್ಲಿ ಸಹ ಏನು ಅಂತಿಮ ಈಗ ಮಂಜುನಾಥ್ ರಾವ್ ಅವರ ಒಂದು ಪಾರ್ಥಿವ ಶರೀರವನ್ನ ರಸ್ತೆಯ ಮಾರ್ಗವಾಗಿ ಶಿವಮೊಗ್ಗದ ವಿಜಯನಗರದತ್ತ ಕೊಂಡೊಯ್ತಾ ಇರುವಂತದ್ದು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕೊಂಡೊಯ್ತಾ ಇದ್ದಾರೆ. ಕಾಶ್ಮೀರದ ಪಾಲ್ಗಾಂವ್ನಲ್ಲಿ ಆ ಒಂದು ಉಗ್ರರ ಅಟ್ಟಹಾಸವನ್ನು ಕಣ್ಣಾರೆ ಕಂಡಿದ್ರು ಪಲ್ಲವಿ ಅವರು. ಮಂಜುನಾಥ್ ಅವರೇನಿದ್ರು ಅವರ ಒಂದು ಕಡೆಯ ಕ್ಷಣವನ್ನ, ತಮ್ಮ ಪತಿಯ ಕಡೆಯ ಕ್ಷಣವನ್ನ ಅವರು ಕಣ್ಣಾರೆ ಕಂಡಿದ್ರು.